ನಮಸ್ಕಾರ ವಿದ್ಯಾರ್ಥಿಗಳೇ. HTML ಪ್ರೋಗ್ರಾಮ್ನಲ್ಲಿ ಸೆಕೆಂಡ್ ಪ್ರೋಗ್ರಾಮ್ ಸ್ಟೂಡೆಂಟ್ ಡೇಟಾ ಫಾರ್ಮ್. ಯಾವ ರೀತಿ ಈ ಫಾರ್ಮ್ ಡಿಸೈನ್ ಮಾಡೋದು? ಸ್ಟೂಡೆಂಟ್ ಡೇಟಾ ಫಾರ್ಮ್ ಅಂತಂದರೆ ಸ್ಟೂಡೆಂಟ್ ನೇಮ್ ಎಂಟ್ರಿ ಮಾಡ್ತಾರೆ, ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡ್ತಾರೆ, ಜೆಂಡರ್ನ ಮೆನ್ಷನ್ ಮಾಡಿ ಕೋರ್ಸ್ ಸೆಲೆಕ್ಷನ್ ಆಪ್ಷನ್ ಕೊಟ್ಟಾಗ ಯಾವ್ರಿಗೆ ಇಷ್ಟವಾದಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಈ ರೀತಿ ಒಂದು ಟೇಬಲ್ ಡೇಟಾ ಫಾರ್ಮ್ನ ಯಾವ ರೀತಿ ಡಿಸೈನ್ ಮಾಡೋದು ಅನ್ನೋದನ್ನು ಈಗ ತಿಳಿಯೋಣ. ನೋಟ್ ಪ್ಯಾಡ್ ಫೈಲ್ಗೆ ಹೋಗಿ ಇಲ್ಲಿಂದ ಕೋಡಿಂಗ್ ಸ್ಟಾರ್ಟ್ ಮಾಡೋಣ. HTML ಟ್ಯಾಗ್ ಇಂದ ಶುರು ಮಾಡೋಣ. ಬೇಸಿಕ್ ಬಿಗಿನಿಂಗ್ HTML ಟ್ಯಾಗ್. ನೆಕ್ಸ್ಟ್ ಇದಕ್ಕೊಂದು ಹೆಡ್ ಟ್ಯಾಗ್ ಆ್ಯಡ್ ಮಾಡಿ. ಒಂದು ಟೈಟಲ್ ಕೊಡೋಣ, ಟೈಟಲ್ ಟ್ಯಾಗ್. ಟೈಟಲ್ ಬಂದು ಟೇಬಲ್ ಆ್ಯಂಡ್ ಫಾರ್ಮ್. ಟೈಟಲ್ ಟ್ಯಾಗ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಒನ್ ಇಸ್ ಹೆಡ್ ಟ್ಯಾಗ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಹೆಡ್ ಟ್ಯಾಗ್ ಆದ ತಕ್ಷಣ ದೆನ್ ಗೋ ಫಾರ್ ಬಾಡಿ ಟ್ಯಾಗ್. ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಕಲರ್ ಸೆಟ್ ಮಾಡಬೇಕು. BG ಕಲರ್ ಇಸ್ ಈಕ್ವಲ್ ಟು ಪಿಂಕ್ ಅಂತ ಕಲರ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಕ್ಲೋಸ್ ದಿಸ್. ನೆಕ್ಸ್ಟ್ ಬಂದು ಇಲ್ಲಿ ಒಂದು ಹೆಡ್ಡಿಂಗ್ ಕೊಡೋಣ. ಹೆಡ್ಡಿಂಗ್ ಟ್ಯಾಗ್ನ ಬಳಸಿದ್ರೆ H2 ಸೆಕೆಂಡ್ ಹೆಡ್ಡಿಂಗ್ ಟ್ಯಾಗ್ನ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೊಂದು ಹೆಸರು ಕೊಡೋಣ. ಹೆಸರು ಬಂದು ಸ್ಟೂಡೆಂಟ್ ಡೇಟಾ ಫಾರ್ಮ್. ಈ ಹೆಡ್ಡಿಂಗ್ನ ನಾವಿಲ್ಲಿ ಕ್ಲೋಸ್ ಮಾಡ್ತಾ ಹೋಗೋಣ. ಇದೇ ಹೆಡ್ಡಿಂಗ್ನ ನಾವು ಸೆಂಟರ್ಗೂ ಕೂಡ ಅಲೈನ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಸೆಂಟರ್ ಅಂತ ಟ್ಯಾಗ್ ತಗೊಂಡು ಈ ಕಡೆ ರೈಟ್ ಸೈಡಲ್ಲಿ ಕ್ಲೋಸಿಂಗ್ ಸೆಂಟರ್ ಟ್ಯಾಗ್ ಅನ್ನು ಬಳಸಬೇಕಾಗುತ್ತೆ. ನೆಕ್ಸ್ಟ್ ಲೈನಲ್ಲಿ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಟೇಬಲ್ ಕಮ್ಯಾಂಡ್. ಟೇಬಲ್ನ ಟ್ಯಾಗನ್ನು ತಗೊಂಡು ಅದಕ್ಕೊಂದು ಬಾರ್ಡರ್ ಸೆಟ್ ಮಾಡೋಣ. ಟೇಬಲ್ ಬಾರ್ಡರ್ ಈಕ್ವಲ್ ಟು ಡಬಲ್ ಕೋಟ್ 5. ಅದಾದಮೇಲೆ ಟೇಬಲನ್ನು ಅಲೈನ್ ಮಾಡೋಣ. ಅಲೈನ್ ಈಸ್ ಈಕ್ವಲ್ ಟು ಸೆಂಟರ್, ದೆನ್ ಕ್ಲೋಸ್ ದಿಸ್ ಆಂಗ್ಯುಲರ್ ಬ್ರಾಕೆಟ್. ಟೇಬಲ್ ಆಗಿದೆ. ನಾವು ವಿ ಹ್ಯಾವ್ ಟು ರೈಟ್ ಫಾರ್ಮ್. ಫಾರ್ಮ್ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ಮ್ ಟ್ಯಾಗ್ನಲ್ಲಿ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದಿಸ್ ಟೇಬಲ್ ರೋ. ಫಸ್ಟ್ ರೋನಲ್ಲಿ ಏನಿರಬೇಕು? ಫಸ್ಟ್ ರೋನಲ್ಲಿ ಡೇಟಾ ಬಂದು TD. ಸ್ಟೂಡೆಂಟ್ ನೇಮ್ ಅಂತ ಟೇಬಲ್ ಡೇಟಾ ಇರುತ್ತೆ. ಅಲ್ಲಿಗೆ ಮೊದಲೇ ಟೇಬಲ್ ಡೇಟಾ ಮುಗೀತು. ಅದರ ಪಕ್ಕದ ಅಥವಾ ಅದರ ಮುಂಭಾಗದಲ್ಲಿ ನಾವು ಒಂದು ಟೆಕ್ಸ್ಟ್ ಬಾಕ್ಸನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ. ಅದು ಟೇಬಲ್ ಡೇಟಾ ಅಂತಲೇ ಕನ್ಸಿಡರ್ ಮಾಡುತ್ತೆ. ಟೇಬಲ್ ಡೇಟಾ ಯಾವ ಟೈಪ್ ಡೇಟಾ ಇರುತ್ತೆ ಅಂದರೆ ಇನ್ಪುಟ್ ಟೈಪ್ ಬಂದು ಅದು ಟೆಕ್ಸ್ಟ್ ಆಗಿರುತ್ತೆ. ಟೆಕ್ಸ್ಟ್ ಅಂತ ಕೊಟ್ಟು ಕ್ಲೋಸ್ ಆಂಗ್ಯುಲರ್ ಬ್ರಾಕೆಟ್. ನಾವು TDನ ಕ್ಲೋಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಲೈನಲ್ಲಿ ಇಲ್ಲಿ ಟೇಬಲ್ ರೋ ಮುಗಿದಿದೆ. ಕ್ಲೋಸಸ್ TR ಟ್ಯಾಗ್. ಹೊಸದಾಗಿ ಇನ್ನೊಂದು TR ಟ್ಯಾಗನ್ನು ಓಪನ್ ಮಾಡಿ. ಗೋ ವಿತ್ ದಿಸ್ TD ಟ್ಯಾಗ್. ಇಲ್ಲಿ ನೆಕ್ಸ್ಟ್ ಬಂದು ಡೇಟ್ ಆಫ್ ಬರ್ತ್ ಟೈಪ್ ಮಾಡಿ. ಅಲ್ಲಿಗೆ TD ಟ್ಯಾಗ್ ಮುಗಿಯುತ್ತೆ. ನೆಕ್ಸ್ಟ್ ಒನ್ ಮೋರ್ TD ಟ್ಯಾಗ್ ತಗೋಬೇಕು. ಇಲ್ಲಿ ನಾವು ಡೇಟ್ ಆಫ್ ಬರ್ತ್ ಅನ್ನು ಮೆನ್ಷನ್ ಮಾಡಬೇಕು. ಬಟ್ ಯಾವ ಟೈಪ್ ಅನ್ನೋದು ಮೆನ್ಷನ್ ಮಾಡೋದಕ್ಕೆ ಇನ್ಪುಟ್ ಟೈಪ್ ಈಸ್ ಈಕ್ವಲ್ ಟು ಡಬಲ್ ಕೋಟಲ್ಲಿ ಡೇಟ್ ಅಂತ ಹಾಕಿ ಕ್ಲೋಸ್ ಮಾಡಿ. ನೆಕ್ಸ್ಟ್ ಇಲ್ಲಿ TD ಟ್ಯಾಗನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೇಬಲ್ ಡೇಟಾ ಎಲ್ಲ ಮುಗಿದ ಮೇಲೆ TR ಟ್ಯಾಗನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೊಸದಾಗಿ ಇನ್ನೂ ಒಂದು ಟೇಬಲ್ ರೋನ ನಾವು ತಗೋಬೇಕಾಗುತ್ತೆ. ಟೇಬಲ್ ರೋನಲ್ಲಿ ಏನೇನು ಎಂಟ್ರಿ ಮಾಡಬೇಕು ಅಂತಂದರೆ ಆಂಗ್ಯುಲರ್ ಬ್ರಾಕೆಟ್ TR ಟ್ಯಾಗ್. ಇಲ್ಲಿ ಮತ್ತೆ TD ಟ್ಯಾಗ್ನ ಓಪನ್ ಮಾಡಿಕೊಂಡು ಕೋರ್ಸ್, ಯಾವ ಕೋರ್ಸನ್ನು ಅವರು ಸೆಲೆಕ್ಟ್ ಮಾಡೋದಕ್ಕೆ ಅನ್ನೋದನ್ನು ಡಿಸ್ಪ್ಲೇ ಮಾಡ್ತಾ ಇದ್ವಿ. ಇನ್ ಫ್ರಂಟ್ ಆಫ್ ದಿಸ್ ಕೋರ್ಸ್ ಆಪ್ಷನ್ ನಾವು ಇನ್ನೊಂದು ಟೇಬಲ್ ಡೇಟಾ ತಗೋತಾ ಇದ್ವಿ. ಇಲ್ಲಿ ಓಪನ್ ಬ್ರಾಕೆಟ್ ಮಾಡಿ ಸೆಲೆಕ್ಟ್ ಕೋರ್ಸ್ ಆರ್ ಸೆಲೆಕ್ಟ್ ನೇಮ್ ಇಸ್ ಈಕ್ವಲ್ ಟು ವಿತಿನ್ ಡಬಲ್ ಕೋಟ್ ಡ್ರಾಪ್ ಡೌನ್. ಡ್ರಾಪ್ ಡೌನ್ ಮೆನು ಬರಬೇಕು. ಹಾಗಾಗಿ ಡ್ರಾಪ್ ಡೌನ್ ಅಂತ ವ್ಯಾಲ್ಯೂ ಬರೆದಿದ್ದೀವಿ. ನೆಕ್ಸ್ಟ್ ಲೈನ್ ಇಲ್ಲಿ ನಾವು ಡ್ರಾಪ್ ಡೌನಲ್ಲಿ ಏನೆಲ್ಲ ಆಪ್ಷನ್ ಕೊಡಬೇಕು? ಆಪ್ಷನ್ 1 ನಲ್ಲಿ ಆಪ್ಷನ್ ವ್ಯಾಲ್ಯೂ 1 ಇಸ್ ಈಕ್ವಲ್ ಟು ಅಥವಾ ವ್ಯಾಲ್ಯೂ ಈಕ್ವಲ್ ಟು 1 ಇಸ್ ಈಕ್ವಲ್ ಟು we can write the value like select course. Close this option. Option tag ಅನ್ನು ಕ್ಲೋಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಆಪ್ಷನ್. ಆಪ್ಷನ್ ಟ್ಯಾಗ್ ಓಪನ್ ಮಾಡಿ
ವ್ಯಾಲ್ಯೂ ಏನಾದರೂ ಸೆಕೆಂಡ್ ಆಗಿದ್ರೆ ಅಥವಾ ಆಪ್ಷನ್ 2 ಆಗಿದ್ರೆ ಸೊ ನೆಕ್ಸ್ಟ್ ನಾವು PCMC ಆಪ್ಷನ್ನ ಡಿಸ್ಪ್ಲೇ ಮಾಡಬೇಕು. ಕ್ಲೋಸ್ ದ ಆಪ್ಷನ್ ಟ್ಯಾಗ್. ನೆಕ್ಸ್ಟ್ ಆಪ್ಷನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 3 ಆಗಿದ್ರೆ ದೆನ್ CBEBA combination / option. Close the tag. The next line ನಾವು select tag ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ. select tag ಕ್ಲೋಸ್ ಮಾಡಿ. So let us close this TD tag. So lastly TR ನ ಕ್ಲೋಸ್ ಮಾಡ್ತಿದ್ದೀವಿ. ಸೊ ಅಲ್ಲಿಗೆ ಆ ಟೇಬಲ್ ರೋ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಟೇಬಲ್ ರೋ ಶುರು ಮಾಡಿಕೊಂಡು ಸ್ಟಾರ್ಟಿಂಗ್ ಟ್ಯಾಗ್. ಸೊ ಇಲ್ಲಿ ಟೇಬಲ್ ಡೇಟಾ ಬಂದು ಇನ್ಪುಟ್ ಟೈಪ್ ಮೆನ್ಷನ್ ಮಾಡಿ. ಇನ್ಪುಟ್ ಟೈಪ್ ಈಸ್ ಈಕ್ವಲ್ ಟು ವಿತಿನ್ ಡಬಲ್ ಕೋಟ್ ಸಬ್ಮಿಟ್ ಅಂತ ಟೈಪ್ ಮಾಡಬೇಕು. ಅದಕ್ಕೆ ವ್ಯಾಲ್ಯೂ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ವ್ಯಾಲ್ಯೂ ಕೂಡ ಸಬ್ಮಿಟ್. So close this angular bracket, close this TD. So next one is table row end ಆಗುತ್ತೆ. table row close ಮಾಡಿ. next form ಇಲ್ಲಿಗೆ ನಾವು ಡಿಸೈನ್ ಮಾಡಿದಾಯಿತು. ಸೊ ಕ್ಲೋಸ್ ದ ಫಾರ್ಮ್ ಟ್ಯಾಗ್ ಆದಮೇಲೆ ನೆಕ್ಸ್ಟ್ ಟೇಬಲ್ ಕ್ಲೋಸ್ ಆಗುತ್ತೆ. ಟೇಬಲ್ ಟ್ಯಾಗ್. ನೆಕ್ಸ್ಟ್ ಬಾಡಿ ಟ್ಯಾಗ್ ಕ್ಲೋಸ್ ಆಗುತ್ತೆ. ಬಾಡಿ ಟ್ಯಾಗ್ ಆ್ಯಂಡ್ ಫೈನಲಿ HTML ಟ್ಯಾಗ್. ಸೊ ಇದಿಷ್ಟನ್ನು ಟೈಪ್ ಮಾಡಿದ್ಮೇಲೆ ಜಸ್ಟ್ ಗೋ ಟು ಫೈಲ್ ದೆನ್ ಕ್ಲಿಕ್ ಆನ್ ಸೇವ್ ಆಸ್. ಇಲ್ಲಿ ಸೇವ್ ಆಸ್ ಆಪ್ಷನ್ ಬಂದಮೇಲೆ ಡೆಸ್ಕ್ಟಾಪ್ ಇದೆ ಅಥವಾ ಲೋಕಲ್ ಡಿಸ್ಕ್ ED ಯಾವ್ದು ಬೇಕೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬೆಟರ್ ಸೆಲೆಕ್ಟ್ ಡೆಸ್ಕ್ಟಾಪ್. ಇಲ್ಲಿ ಫೈಲ್ ನೇಮ್ ಇದರಲ್ಲಿ ಸೊ ಜಸ್ಟ್ ಟೈಪ್ ಟೇಬಲ್. ಸೊ ಯಾವುದಾದ್ರೂ ನೇಮ್ ಕೊಡ್ಬೋದು. table.html. ಸೊ ಕ್ಲಿಕ್ ಆನ್ ಸೇವ್ ಆಪ್ಷನ್. ಸೊ ಇದು ಮಿನಿಮೈಸ್ ಮಾಡಿ ಜಸ್ಟ್ ಕ್ಲೋಸ್ ದಿಸ್ ವಿಂಡೋ. ಸೊ ಗೋ ಟು ಡೆಸ್ಕ್ಟಾಪ್. ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಟೇಬಲ್ ಅಂತ ಫಾರ್ಮ್ ಡಿಸೈನ್ ಆಗಿದೆ. ಸೊ ಗೋ ಟು ಓಪನ್ ವಿತ್ ದೆನ್ ಕ್ಲಿಕ್ ಆನ್ ಗೂಗಲ್ ಕ್ರೋಮ್. ಸೊ ಇದು ಸ್ಟೂಡೆಂಟ್ ಡೇಟಾ ಫಾರ್ಮ್ ಆರ್ ಡೇಟಾ ಡಿಸೈನ್. ಇಲ್ಲಿ ನಾವು ಸ್ಟೂಡೆಂಟ್ ನೇಮ್ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಟೆಕ್ಸ್ಟ್ ಬಾಕ್ಸಲ್ಲಿ ಎಂಟ್ರಿ ಮಾಡಬಹುದು. ಸೊ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅಲ್ಲಿ ಇದೊಂದು ಫಾರ್ಮ್ಯಾಟ್ ಬರುತ್ತೆ. ಜಸ್ಟ್ ಬೈ ರೈಟಿಂಗ್ ದ ವ್ಯಾಲ್ಯೂ ಡೇಟ್ ಅಂತ ಬರ್ದಿದ್ದಕ್ಕೆ ಸೊ ನಮಗೆ ಇಲ್ಲಿ ಕ್ಯಾಲೆಂಡರ್ ಕಂಪ್ಲೀಟ್ ಡಿಸ್ಪ್ಲೇ ಬರುತ್ತೆ. ಸೊ ಯಾವ್ದು ಡೇಟ್ ಬೇಕೋ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಕೋರ್ಸ್ ಮುಂದ್ಗಡೆ ಡ್ರಾಪ್ ಡೌನ್ ಅಂತ ಮೆನ್ಷನ್ ಮಾಡಿದ್ವಿ. ಸೊ ಸೆಲೆಕ್ಟ್ ಕೋರ್ಸ್ PCMC CBSE ಅಂತ ಬರುತ್ತೆ. ಆ್ಯಂಡ್ ಫೈನಲಿ ಯು ಕ್ಯಾನ್ ಸೆಲೆಕ್ಟ್ ಎನಿ ಒನ್ ಕೋರ್ಸ್ ದೆನ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ಈ ರೀತಿ ಅವರು ಫಾರ್ಮ್ನ ಸಬ್ಮಿಟ್ ಮಾಡೋದ್ರಿಂದ ಅದು ಡೇಟಾಬೇಸಲ್ಲಿ ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಸಿಂಪಲ್ ಡಿಸೈನ್ ಆಫ್ ವೆಬ್ ಪೇಜ್ ಯೂಸಿಂಗ್ HTML ಲ್ಯಾಂಗ್ವೇಜ್. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.